ಫ್ರೀ ಆಗಿ ಒಂದು ವಸ್ತು ಅದು ಮಾಲಲ್ಲಿ ಇಸ್ಕೋಬೇಕು, ಸಿಕ್ಕಾಪಟ್ಟೆ ಕಷ್ಟ. ನೀನು ಹಾಕಬಹುದು. ಸೈಜ್ ಏನೇ ನಿಂದು ಇಲ್ಲಿ ತೋರಿಸು ಗೈಸ್. ಬಾರ್ ಸೊಂಡೆ ಬಂದ್ಬಿಟ್ಟಿದ್ದಂತೆ. ಅಣ್ಣ ಆಶೀರ್ವಾದ ಮಾಡೋಣ. ನಿಮ್ದು ತೇಜ ಮದ್ವೆ ಇದು ರಿಯಲ್, ಅದು ರಿಯಲ್ ಮದ್ವೆ ಗೈಸ್. ಅಪ್ಪಿಗೆ ಇನ್ನೊಂದು ವರ್ಷದಲ್ಲಿ ಮದ್ವೆ ಮಾಡಿ ಕಳಿಸ್ತಾರೆ. ನಂಗೆ ಇನ್ನು ನಮ್ಮ ಅಣ್ಣಂದೇ 4-5 ವರ್ಷ ಮದ್ವೆ, ಆಮೇಲೆ ನೆಕ್ಸ್ಟ್ ನಂದು ಒಂದು 5-6 ವರ್ಷದ ಮದ್ವೆ ಗೈಸ್. ಇವಾಗ ಅಪ್ಪಿ ಕೇಳಕ್ ಹೋಯ್ತಾಳೆ, ಇವ್ನು ಹೆಂಗ್ ನಗಿತಾನೆ ನಂಗೆ ತೋರಿಸ್ಬಿಡ. ನೀವು ಬಾಯ್ ವ್ಲಾಗ್ ಟು ಬಾಯ್ ಮೈ ವ್ಲಾಗ್. ಬಾಯ್ ಬಾಯ್. ಇಲ್ಲಿ ಯಾರೋ ಒಬ್ಬ ಕಳ್ಳ ಹೋಯ್ತವನೆ. ಬ್ರಾ ಮಾಸ್ ತೆಗೀರಿ ಬ್ರಾ. ಅಲ್ಲಿ ಒಂದ್ ಸಣ್ಣ ಟಾಸ್ಕ್ ನಮ್ ಗೂಳಿ ಕೊಟ್ಟಿದ್ರೆ ಇಷ್ಟೊತ್ತಿಗೆ ಮಾಡಿ ಮುಗ್ಸಿ ಹಾಕ್ಬಿಡೋ ನಂಗೆ. ಗೈಸ್ ಟೈಮ್ ಅಪ್ 5 ನಿಮಿಷ 11 ಸೆಕೆಂಡ್ ಆಗದೆ. ಟೈಮ್ ಅಪ್. ಇವಾಗ ಎಷ್ಟು ತಗೊಂಡಿದ್ಯಾ ಅಷ್ಟರಲ್ಲಿ? ಬಾ ಎಷ್ಟಾಗದೆ ನೋಡು, ಬಿಲ್ ಹಾಕ್ಸದ ಬಾ. ಓಕೆ ಬ್ರಾ, ಹುಷಾರಾಗಿ ಹೋಗಿ. ನೀವು ಹುಷಾರು ಬ್ರೋ. ಮನೆಗೆ ಹೋಗ್ಬಿಟ್ಟು ಒಂದ್ ಮೆಸೇಜ್ ಹಾಕಿ ಓಕೆನಾ? ನಿಮ್ ಮಗಳಂದ್ರೆ ಎಷ್ಟಿಷ್ಟ ಗುರು ನಿಂಗೆ? ಪರಣ ಎಷ್ಟು ಜಾಸ್ತಿ ಅಂದ್ರೆ ಎಷ್ಟಿಷ್ಟ? ಕಂದಮ್ಮ ಪಾಪ ಮರೇ ಇದಳಪ್ಪಲೇ. ನಿಮ್ಮ ಅಪ್ಪ ಬಂದು ಎದಾಳಿಸ್ತಾರ, ಎದಾಳು. ನಿಮ್ಮ ಅವ್ವ ಇಲ್ಲ ಇವತ್ತು. ಅಪ್ಪನ ಮುಖ ನೋಡ್ಕೊ ಹೋಗು, ನಿಂಗೆ ಯೋಗ ಬರುತ್ತದೆ. ಎಲ್ಲಾ ಕನ್ನಡ ತಾಯಿ ಮಕ್ಳಿಗೂ ಈ ನಿಮ್ಮ ಕನ್ನಡಿಗ ಮಾಡೋ ನಮಸ್ಕಾರ ಗೈಸ್. ಇವತ್ತೊಂದು ವಿಡಿಯೋಗೆ ನಿಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಬೆಂಗಳೂರಿಗೆ ಹೋಯ್ತಾವನಿ. ಇಲ್ಲಿ ನೋಡಿ ಕಾರ್ಗೆ ಅವಾಗ್ಲೇ ಪೂಜೆ ನಡೀತಾ ಇದೆ. ಅಪ್ಪ ಏನಪ್ಪ ನಿಂಗೆ ಕೂದ್ಲು ಹೇರ್ ಸ್ಟೈಲ್ ಎಲ್ಲ ಹಿಂಗೆ? ಅಪ್ಪ ಏನ್ ಈ ವಯಸ್ಸಲ್ಲಿ ಯಾಕೆ ನೋಡ್ಬೇಕಂತ ಹಿಂಗ್ ಗೊತ್ತಾ? ಹಾಯ್ ರಂಜಿತಾ, ಹೌ ಆರ್ ಯು? ಯುವರ್ ಫೈನ್, ಯುವರ್ ಗುಡ್ ಬೈ ಗುರು. 4-5-6 ಗುರು. ನೀನ್ ಹುಲಿ ತರ ಇರ್ಬೇಕು ಯಾವಾಗ್ಲೂ. ಕಾಫಿ ಕುಡ್ದೆ ನಾನು, ನೀವ್ ಕುಡಿದ್ರಾ? ಕುಡಿ ಇರ್ಲಿ, ಕುಡಿ ಇನ್ನೊಂಚು ಕುಡಿ. ರೆಡ್ ದಾಸವಾಳ ಗಣಪತಿ ಗಿಡ ತುಂಬಾನೇ ಚೆನ್ನಾಗಿ ಕಾಣುತ್ತೆ. ತುಂಬಾನೇ ಚೆನ್ನಾಗಿ ಕಾಣಿಸುತ್ತಾ? ಓಕೆ, ತುಂಬಾನೇ ಚೆನ್ನಾಗಿ ಕಾಣಿಸ್ಲಿ. ಮೌಲಿ ಅಯ್ಯೋ ಚಿನ್ನು ಪುಟ್ಟಿ ಅಳು. ನಾನ್ ಬಂದ್ರೆ ಅಳಲ್ವಾ ನೀನು? 4-5-6 ಗುರು. ನಾವು ಬೆಂಗಳೂರಿಗೆ ಹೋಗ್ತೇವೆ ಗುರು ಗತ್ ತೋರ್ಸಕ್ಕೆ. ಕಿಂಡರ್ ಜಾಯ್ ತಂದ್ಕೊಡ್ತೀನಿ ನಮ್ಮ ಮೌಲಿಂಗೆ ಯಾಮರ್ಸುಟ್ಟೈತೆ. ಯಾವ್ದು ಲೋಕಲ್ ತಂದ್ಕೊಟ್ಟಿರೋದು ಗುರು. ಗತ್ತಾಗಿರೋದು ಯಾವಾಗ್ಲೂ ಗತ್ತು ಅಂತ ಲೋಕಲ್ ತಂದ್ಕೊಟ್ಬಿಟ್ರಿ ಹೆಂಗ್ ಗುರು ನೀನು? ಅಂಗಡಿಗಳೇ ಸುಬ್ಬು ಅಂದ್ಬಿಡ್ತು ನಮ್ದು. ಓಕೆ ಗುರು. ನೆನ್ನೆ ಗೈಸ್ 2 ಕಿಂಡರ್ ಜಾಯ್ ತಂದಿದ್ವಿ. ಒಂದು ಜ್ಞಾನವೇಗ ಆಯ್ತು, ಇನ್ನೊಂದು ಸಮ್ಮುಖಿತ್ಕಾಗ್ಬಿಟ್ಲು. ಮೌಲಿಂಗ್ ಏನು ಸಿಕ್ಲಿಲ್ಲ ಪಾಪ, ಅದಕ್ಕೆ ಅಳ್ತಿದ್ಕೆ. ಇಲ್ಲಿ ನೋಡಿ ಇದು ತಂದ್ಕೊಟ್ಟದೆ. ಯಾರು ಚಿನ್ನ ಗುರು? ಇದು ಚಿನ್ನನ ಅದು ಚಿನ್ನನ? ಇದಿಲ್ವಾ? ನಿಮ್ ಮಗಳಂದ್ರೆ ಎಷ್ಟಿಷ್ಟ ಗುರು ನಿಂಗೆ? ಪರಣ ಎಷ್ಟು ಜಾಸ್ತಿ ಅಂದ್ರೆ ಎಷ್ಟಿಷ್ಟ? ನಿಮ್ ಡವ್ ಇಷ್ಟನ ನಿಮ್ಮ ಮಗಳಿಷ್ಟನ? ನಿಮ್ ಸುಬ್ಬು ಇಷ್ಟನ ನಿಮ್ ಮಗಳಿಷ್ಟನ? ಸುಬ್ಬು ಇಷ್ಟ. ಅಯ್ಯಯ್ಯೋ ನಮ್ ದೊಡ್ಡಪ್ಪ ನೋಡಿ ಹೆಂಡತಿ ಮೇಲೆ ಜಾಸ್ತಿ ಪ್ರೀತಿ ಮಗಳಿಗಿಂತ. ಬಟ್ ಆಕ್ಚುಯಲ್ ಫ್ಯಾಕ್ಟ್ ಆಗಿ ಬಂದು ಮಗಳಂದ್ರೆ ಸಿಕ್ಕಾಪಟ್ಟೆ ಜಾಸ್ತಿ ಇಷ್ಟ. ಅಪ್ಪಯ್ಯ ಇದು ಬೆಂಗಳೂರಿಗೆ ಮಂಗಳೂರಿಗೆ ನಮ್ಗೆ ಬಳಸ್ಕೊಯ್ತೀವಿ ಕಣಪ್ಪ. ಗೈಸ್ ಇವಾಗ ನಮ್ಮ ಕಾರ್ಗೆ ಪೂಜೆ ಮಾಡ್ಬೇಕು, ಬೆಂಗಳೂರು ತಗೋಯ್ತಾರೆ. ಅದಕ್ಕೆ ಗೈಸ್ ಕಾರ್ ಕಾಲ್ ಹಾಕ್ಬೇಕಾದ್ರೆ ಫಸ್ಟ್ ಬಲ್ಗಾಲ್ ಕಾಲ್ ಹಾಕಿ ಸಣ್ಣ ಮಾಡ್ಕೊಂಡು ಕಾರ್ ಒಳಗಡೆ ಹತ್ಬೇಕು. ನಮ್ಮಮ್ಮ ಹೇಳ್ಕೊಟ್ಟಿರೋ ಪಾಠ ಇದು. ಹಾಯ್ ಕುಳಿ ಮಲೆ. ಓಹೋ ಒಬ್ಬ ಮಗಳಿಬ್ರು ಗೈಸ್. ದೇವ್ರಿಗೆ ಹ್ಯಾಪಿ ಜರ್ನಿ. ಥ್ಯಾಂಕ್ ಯು ಚಿನ್ನಪುಡಿ. ಗಣಪತಿನ ಕಾಣಿಸ್ತಾನೆ ಹೋಗೋಯ್ತು ಗೈಸ್. ಅಪ್ಪ ಇದು ಬತ್ತಿ ಗಣಪ ಬೆಂಗಳೂರಿಗೆ ಹೋಗಿದ್ದು. ಆಶೀರ್ವಾದ ಮಾಡಪ್ಪ. ನಾನು ಜೈಪುರ್ ಅಂತ ತಿಳ್ಕೊಳ್ಳಲ್ಲ. ಜಲ್ದಿ ಕಾಯಿ ಅಣ್ಣ. ಅಣ್ಣ ಬತ್ತೀನಿ ಅಣ್ಣ. ಅಣ್ಣ ಬತ್ತೀನಿ ಅಣ್ಣ. ಅಮ್ಮ ಅಮ್ಮ ಬತ್ತೀನಮ್ಮ. ಸರಿ ಓಕೆ ಅಣ್ಣ. ಅಣ್ಣ ಆಶೀರ್ವಾದ ಮಾಡೋಣ ಗೈಸ್. ನಮ್ಮ ಅಣ್ಣ ಹೆಂಗೆ ಅಂದ್ರೆ ಜಿಮ್ಗೆ ಹೋಯ್ತಾನೆ ಸಣ್ಣ ಆಗ್ಬೇಕು ಅಂತ, ಎಲ್ಲ ಕರಗಿಸ್ಬೇಕು ಅಂತ. ದನ ತಿನ್ನಂಗ್ ತಿಂತಾನೆ. ಗೋಬಿ, ಪಾನಿಪುರಿ, ಆಳು ಮೂಳು ಎಲ್ಲ ಜಂಕ್ ಫುಡ್ ಏನೇನಿರುತ್ತೆ ಎಲ್ಲ ತಿನ್ಕೋತಾನೆ. ಏನಪ್ಪ ಯಾರೋ 10,000 ಅದು ಬಿಲ್ಲಿಂಗ್ ಕೂಡ 10,000 ಅಕೌಂಟ್ಗೆ ಹಾಕ್ತಾನೆ. ಆಗ್ತಾ ನನಗೆ ಇದಕ್ಕೆ ಹಾಕ್ಬಿಡಪ್ಪ. ಆಳು ಕೇಳಿಗೆಲ್ಲ ಕೊಡ್ಬೇಕಲ್ಲ ಕಾಸ. ಅಪ್ಪ ನಂಗೊಂದ್ 2,000 ಖರ್ಚು ಕೊಡಪ್ಪ. ಕೊಡ್ತೀನಿ ನಡಿಯಪ್ಪ. ಓಕೆ ಡ್ಯಾಡಿ ಗೈಸ್ ಟಾಟಾ ಬಾಯ್ ಬಾಯ್. ಕಾಯಿ ಅಣ್ಣ ಬರ್ತೀನಿ. ಅಮ್ಮ ಬಾಯ್ ಬಾಯ್ ಗೈಸ್. ಬನ್ನಿ ಇವಾಗ ಬೆಂಗಳೂರು ಓಡುವ. ಓಕೆ ಶಶಿಕಲಾ ಟಾಟಾ ಬಾಯ್ ಬಾಯ್. ಅಣ್ಣ ಬಾಯ್ ಬಾಯ್ ಅಣ್ಣ.
ಅಲ್ಲಿ ಮುದೇವಿ ಕಾರ್ನ ಎಲ್ಲಾಡ್ಸದಲ್ಲ, ಎಂತ ದುರ್ಬುದ್ಧಿ ಮೈದ್ಕೆ. ಗೈಸ್ ನಮ್ಮ ಅತ್ತೆ ಹಟ್ಟಿಗೆ ಬಂದು ಇವಾಗ 8 ಗಂಟೆ ಟೈಮು, ಇವ್ರು 7 ಗಂಟೆಗೆ ರೆಡಿ ಆಗ್ಬಿಟ್ಟಿರ್ತಾರೆ ಗೈಸ್. ಇವಾಗ ಇವ್ರನ್ನ ಎತ್ತಾಕ ಹೋಗುವ ಸಮಯ. ಓ ಮೈ ಗಾಡ್, ನಾನು ಹೇಳ್ದಂಗೆ ಆಗೋಯ್ತು. ಇವಾಗ ನೋಡ್ತಿರೋದಾ? ಯಾ ಮಿನ್ಸ್ತಿದ್ಯಾ? ಯಾವನ್ಗಳ ನೀನು ಮಿನ್ಸ್ತಿದ್ಯಾ? ನಿಮ್ಮಮ್ಮ ಇಲ್ಲ? ಅದೇ ಏನು ಬೇಡ, ಜಲ್ದಿ ಲೇಟ್ ಆಗದೆ ಬನ್ನಿ. ಗೈಸ್ ಲೋಪರ್ ನನ್ ಮಗ ನನ್ ಗಾಡಿ ತಂದ್ಬಿಟ್ಟು ಹೆಂಗ್ ನಿಲ್ಸ್ಕೊಂಡ್ ನೋಡಿ ನಮ್ ಕೆಂದ್ಗುಳಿ. ಮಗೆ ಮಾರ್ ಡಬಲ್ ನಮಸ್ಕಾರ, ತ್ರಿಬಲ್ ನಮಸ್ಕಾರ. ನಮ್ ಕೆಂದ ಹಿಂಗ್ ರೆಡಿ ಆಗವನೆ, ನಾನ್ ಹಿಂಗ್ ರೆಡಿ ಆಗವನೆ. ಯಾವಾಗ್ಲೂ ಬೆಳಿ ಪ್ಯಾಂಟ್ ಯಾಕೆ ಹಾಕ್ತಿ ಅಂದ್ರೆ, ಇದು ಯಾರೋ ಒಬ್ಬ ಗೂಗಲ್ CEO ಯಾರೋ, ಅವ್ನು ಬರೀ ಒಂದೇ ಶರ್ಟ್ ಒಂದೇ ಪ್ಯಾಂಟ್ ಸೇಮ್ ಕಲರ್, ಏನು ಚೇಂಜ್ ಮಾಡಲ್ಲ ಏನು ಮಾಡಲ್ಲ. ನಾನು ಆತರ ಅಂದ್ರೆ ಅದೇನಕ್ಕೆ ಆತರ ಮಾಡೋದು ಅಂದ್ರೆ, ಈ ಬಟ್ಟೆಗೆ ನಾವು ಬಟ್ಟೆ ಹುಡ್ಕಕ್ಕೆ ಸಿಕ್ಕಾಪಟ್ಟೆ ಟೈಮ್ ಸ್ಪೆಂಡ್ ಮಾಡ್ತೀವಲ್ಲ, ಅದು ಸೇವ್ ಐತೆ ಅನ್ನೋ ರೀಸನ್ಗೋಸ್ಕರ ಒಂದೊಂದೇ ಬಟ್ಟೆ ಹಾಕೊಳ್ಳೋದು. ನಾನು ಒಂದೊಂದೇ ಬಟ್ಟೆ ಹಾಕಲ್ಲ. ಅವಳು ಜೀವನ ಪೂರ್ತಿ ಬಟ್ಟೆ ಹುಡ್ಕೋದ್ರಲ್ಲೇ ಕಳೆದ್ಬಿಟ್ಟು ಜೀವನ ಪೂರ್ತಿ. ಮಾಮ್ಸ್ ನಮಸ್ಕಾರ. ಏನದು ನಿಮ್ಮಲ್ದಲ್ಲೇ ಎದ್ಕ ಬಂದಿದೆ ಇಲ್ಲ ಬೇರೆ ಹೊಲದಲ್ಲಿಯಾ? ನಮ್ ಗೂಳಿ ಎಲ್ಲ ಬರೀ ಕಾಯಿ ಕದಿಯೋದು, ಎಳ್ನೀರ್ ಕದಿಯೋದು. ಎಳ್ನೀರ್ ಕುಡ್ಸಕ್ ಕರ್ಕೊಂಡ್ರೆ ಇವ್ರ ಹೊಲದಲ್ಲಿ ಕುಡಿಸ್ತಿರ್ಲಿಲ್ಲ ಗೈಸ್. ಇವ್ರ ತಾವು ಎಷ್ಟು ಎಕರೆ ತೋಟ ಇದ್ದಲ್ಲ? 2.5 ಎಕರೆ ತೋಟ ಇದ್ರು, ಇವ್ರ ಹೊಲದಲ್ಲಿ ಮಾತ್ರ ಕುಡಿಸ್ತಿರ್ಲಿಲ್ಲ. ಲೋಪರ್ ನನ್ ಮಗ ಪಕ್ಕದಲ್ಲಿ ಕದ್ಬಿಟ್ಟು ಕುಡ್ಸ. ಬ್ರಾ ನಮಸ್ಕಾರ ಬ್ರಾ, ಬನ್ನಿ 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 ಬನ್ನಿ, ನಿಮ್ ಮಾತಾಡ್ಸ್ಬೇಕು ಬನ್ನಿ. ಗೈಸ್ ನಮ್ಮ ಮತ್ತೆ ಹಿಂಗ್ ರೆಡಿ ಆಗದೆ. ಲೇಪಿ ನಿಂಗೊಂದ್ ಟಾಸ್ಕ್ ಬೈಲೆ. ಅಯ್ಯೋ ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ನಮ್ಮ ಮಾವ ಔಷಧಿ ಹೊಡಿತಾರೆ. ಎಲ್ಲಿ ಹೊಡಿತಾರೆ ಮಾವ? ಅವರೇ ಹೊಡಿತಾವನಿ. ಅಪ್ಪಿ ಅಪ್ಪಿ ಬೈಲಿ ನಿಂಗೊಂದ್ ಟಾಸ್ಕ್ ಬಾರೆ. ಅಯ್ಯೋ ಇವತ್ತು ಸ್ವಲ್ಪ ದೊಡ್ಡ ಟಾಸ್ಕ್ ಕೊಟ್ಬಿಡ್ತೀವಿ ಬೈಲಿ. ಇವಾಗ ಒಂದ್ ಮೊದಲನೇ ಟಾಸ್ಕ್ ಸಣ್ಣ ಟಾಸ್ಕ್. ಇವ್ನ ಹೆಂಗ್ ನಗಿತಾನೆ ನಂಗೆ ತೋರ್ಸ್ಬಿಡ. ನೀವೊಂದ್ಸತಿ ನೀವೊಂದ್ಸತಿ ಗಾಡಿ ಹೆಂಗೆ ಸೇಮ್ ಸಿಮಿಲರ್ ಆಯ್ತದೆ. ಇಬ್ರು ಒಟ್ಟಿಗೆ ನಗಿರಿ. ತೋರ್ಸು ತೋರ್ಸು ತೋರ್ಸು. ಬನ್ನಿ ಹೊಡವಾ ಬೆಂಗಳೂರಿಗೆ ಬ್ರಾ. ನೀವೊಂದ್ಸತಿ ನೆಗಾಡ್ಬಿಡಿ ಬ್ರಾ. ಈ ತರ ಅವಮಾನಿಗೆ ಒಂದೇಟ್ ಹೊಡಿಲಿಲ್ಲ ಅಂದ್ರೆ ಛೇ ಪಾಪ. ಅಯ್ಯೋ ಅದು ಹೆಣ್ಮಕ್ಳು ಕೈಲಿ. ಅಯ್ಯೋ ಎಷ್ಟ್ ಲಕ್ಷ ಜನರು ಮುಂದೆ ಅವಮಾನ ಆಯ್ತು. ಹೋಗು ಹೇಳಿ ತೋರ್ಸು ಗೈಸ್. ಬಾರ್ ಸುಂಡೆ ಬಂದ್ಬಿಟ್ಟಿದ್ದಂತೆ. ಇನ್ನೊಂದ್ 3 ಬಾರ್ ಸುಂಡೆ. ಗೈಸ್ ಇವಾಗ ತಿಂಡಿ ಮಾಡಕ್ಕೆ ಅಂತ ಯಾವ್ದೋ ಒಂದು ಜಾಗಕ್ಕೆ ಬಂದವೆ. ಏನ್ ಬೇಕೆ? ಮಸಾಲ ದೋಸೆ. ಚಿನ್ನದವಾ ಅದು? ಚಿನ್ನದ? ಇದು ಚಿನ್ನ ಅದು ಚಿನ್ನ. ಇದು ರೋಲ್ಡ್. ಅದು ರೋಲ್ಡ್ ಅದು ಚಿನ್ನ. ಡೈಮಂಡ್ ತಗಡೆ. ಅಯ್ಯೋ ತಗಡೆ. ಅಯ್ಯೋ ತಗಡೆ. ಬ್ರೋ ನಮಸ್ತೆ, ಆರಾಮ? ಚೆನ್ನಾಗಿದ್ದೀರಾ? ನಾನ್ ಸೂಪರ್ ಬ್ರೋ. ನಿಮ್ ಫ್ಯಾನ್ಸ್ ಬಂದ್ ನಮಸ್ಕಾರ ನಮ್ ಕಡೆಯಿಂದ. ಅಯ್ಯೋ ನನ್ ಯಾವ ಫ್ಯಾನ್ಸ್ ಇಲ್ಲ. ನೀವು ಶರತ್ ಕನ್ನಡಿಗ ಅಲ್ವಾ? ಅಯ್ಯೋ ನೀವ್ ಒಪ್ಪಿ ಅಲ್ವಾ? ನೀವು ಶರತ್ ಕನ್ನಡಿಗ ಅವರ ಹಾಯ್ ಬ್ರೋ. ಗೈಸ್ ಇವರು ಮೈಸೂರು ಜೋಡಿ ಅಂತ, ಮನು ಅಂತ. ಅಕ್ಕ ನಿಮ್ಮ ಹೆಸರು? ಚಂದನ ಅಂತ. ಖುಷಿ ಆಯ್ತು ಬ್ರೋ. ನಮಗೂ ಖುಷಿ ಆಯ್ತು ಬ್ರೋ. ಗೈಸ್ ನಾವೆಲ್ಲ ಹೋಯ್ತಾ ಇರೋದು, ಇಲ್ಲ ನಾವೆಲ್ಲ ಅಲ್ಲ, ನಾನು ಅಪ್ಪಿ ಅವ್ರ ಅಮ್ಮ ನಮ್ ಗೂಳಿ ಇಷ್ಟ ಜನ ಹೋಯ್ತಾ ಇರೋದು. ಒಂದು ಪ್ರಮೋಷನ್ ಅದೇ. ಒಂದು ಪ್ರಮೋಷನ್ ಆದ್ಮೇಲೆ ಅಪ್ಪಿಗೊಂದು ಟಾಸ್ಕ್ ಅದೇ. ಈ ಸತಿ ಸಿಕ್ಕಾಪಟ್ಟೆ ಡಿಫ್ರೆಂಟ್ ಆಗಿರ್ತದೆ ಕಣೆ ಟಾಸ್ಕ್. ಗೆಟ್ ರೆಡಿ. ಟಾಸ್ಕ್ ಮಾಡಲ್ಲ ಅನ್ನಂಗಿಲ್ಲ, ಓಕೆನಾ? ಆಗಲ್ಲ ಅಂದ್ರೆ ಮಾಡಲ್ಲ. ಲೇ ಈ ಸತಿ 500 ಕೊಡ್ತಿದೆ, 500ಕ್ಕಿಂತ 10 ಪಟ್ಟು ಜಾಸ್ತಿ ಆಗಿರ್ತದೆ ಈ ಟಾಸ್ಕ್. ನೀನ್ 50,000 ಕೊಟ್ರು ಅದು ಆಗಲ್ಲ ಅಂದ್ರೆ ನಾನು ಮಾಡಲ್ಲ. ಆಗಲ್ಲ ಆಗಲ್ಲ ಆಗಲ್ಲ. ಇದು ಮೈಸೂರು ಮಸಾಲೆ ದೋಸೆ. 4 ಜನನು ಅದೇ ತಗೊಂಡವಿ. ನಾವು ಒಂದು ಎಕ್ಸ್ಟ್ರಾ ಬಾತ್ ತಗೊಂಡವಿ ನಾವು ನಮ್ಕಿಂತ. ಇವಾಗ ನಾವು ಬೆಂಗಳೂರಿಗೆ ಹೋಯ್ತಾವಿ. ಇದು ನೋಡಿ ಬೆಂಗಳೂರು ಮೈಸೂರು ಇದು. ಇವಾಗ ನಮ್ಮ ಕಾರ್ಗೆ ಫುಲ್ ಟ್ಯಾಂಕ್ ಡೀಸೆಲ್ ಹಾಕ್ಸ್ತಾವೆ. ಎಷ್ಟು ಹಿಡಿತದೆ ನೋಡವ ಬನ್ನಿ. ಫುಲ್ ಟ್ಯಾಂಕ್ಗೆ 4,591 ರೂಪಾಯಿ ಆಗದೆ. ಸಂಧ್ಯಾ ಅವರೇ ಈ ಬಾಲ್ ತಗೊಂಡ್ರಿ ಉದ್ದ ಐತಾರೆ. ಉದ್ದ ಐತಾರೆ ನಮ್ಮ ಬ್ಲಾಗ್ ಅಲ್ಲಿ. ಸಂಧ್ಯಾ ಅವರು ಶರತ್ ಅವ್ರು ಇವಾಗ ಜೋಡಿ ಜೋಡಿ ಎಲ್ಲೋದ್ರು ಜೋಡಿ ಜೋಡಿ. ಯಾವ ಜೋಡಿ ಜೋಡಿ? ನಿಮ್ ಜೋಡಿಯಲ್ಲಿ, ತೇಜ ಜೋಡಿಯಲ್ಲಿ, ತೇಜ ಜೋಡಿಯಲ್ಲಿ ನೋಡಿ ಅಲ್ಲಿ ಪಾಪ ಅಪ್ಪಿನ ಕರ್ಕೊಂಬಂದೇನು. ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್. ಬ್ರೋ ಎಲ್ ಕದ್ರಿ ಬ್ರೋ ವಾಚು? ಅರ್ಬನ್ ಟ್ರೆಂಡ್ಸ್ ಬ್ರೋ ನಿಮ್ದು. ನಂದಲ್ಲ ಬ್ರೋ ನಿಮ್ದು.
ಚಿರು ಅಣ್ಣ ನಮಸ್ತೆ ಅಣ್ಣ. ಗೈಸ್ ಈ ವಾಚ್ ನನ್ನ ಕೈಯಲ್ಲಿತ್ತು, ಸುದೀಪ್ ಅವ್ರ ಹತ್ರ ನಾನು ಕದ್ದಿದ್ದು. ನನ್ನ ಕೈಯಲ್ಲಿ ಚೆನ್ನಾಗಿ ಕಾಣಿಸಲ್ಲ ಅಂತ ಅಂದ್ಬಿಟ್ಟು ನೀವ್ ಕೊಟ್ರಿ ಅನ್ಸುತ್ತೆ. ಕದ್ಬಿಟ್ರು ಬ್ರೋ, ನಿತ್ಯಶ್ರೀ ಕೈ ಹೋಯ್ತು, ಆಮೇಲೆ ಅವ್ರು ಕದ್ಕೊಂಡ್ಬಿಟ್ರು. ಅಯ್ಯಯ್ಯೋ ಚಿರು ಹತ್ರ ಈ ವಾಚ್ ಅಲ್ಲ, ನೀವ್ ವಾಚ್ ಕೊಡ್ಲಿಲ್ವಲ್ಲ ಬ್ರೋ, ನೀವ್ ಅವ್ರು ಕೊಟ್ರಿ. ಸೊ ನಾನು ಚಿರು ಹತ್ರ ಇಸ್ಕೊಂಡ್ರಿ. ರೈಸ್ ನಾನ್ ತಂದಿರೋ ವಾಚು ನಾನ್ ಎಲ್ರು ಬಂದಿರೋರು ನಾನು ನೋಡಿ ಅಂತ ಇವ್ರಿಗೆ ಹಾಕೊಳಕ್ ಕೊಟ್ಬಿಟ್ಟಿದ್ದೀನಿ. ಇಲ್ಲೊಬ್ರು ಯಾರೋ ಒಬ್ರು ಲೇಡಿ ಪಾಸ್ ಆದ್ರು, ಆ ವಾಚ್ ನ ಅವ್ರು ನೋಡ್ಕೊಂಡು ಹೋಗ್ತಾರೆ. ಅವ್ರು ನನ್ನ ನೋಡಿದ್ದು ಬ್ರೋ. ಇಲ್ಲ ವಾಚ್ ನ ನೋಡಿದ್ದು ಎಂತ ನೋಡ್ತಾರೆ ಅಂದೆ. ನೋಡ್ತಾನೆ ಇದೀರಲ್ಲ ಇವಾಗ್ಲೂ. ಅಲ್ಲ ನೀವು ನೋಡ್ತಾನೆ ಇದೀರಲ್ಲ ನನ್ನ, ಯಾಕ್ರೆ ಹೆಂಗ್ ನೋಡ್ತೀರಾ? ಎಕ್ಸ್ಕ್ಯೂಸ್ ಮೀ, ಕಾಣಿಸ್ತಾ ಇಲ್ಲ ನೀನು, ಎಷ್ಟು ಬೆಳ್ಳಗ್ ಹೊಳಿತಾ ಇದೀಯ ಕಣ್ಣು. ನೀವ್ ಎಲ್ಲಿ ಸಂಧ್ಯಾ ಅವ್ರ ಎಲ್ಲಿ? ಐತು ಇವ್ರು ಇಷ್ಟು ಕೊಳ್ಳುಕವ್ರೆ, ಎಲ್ಲಿ ಕಾಣಿಸ್ತೀರಾ ನೀವು? ಫುಲ್ ರಿವೀಲ್ ಆಗೋಗಿದೆ. ನಿಮ್ದು ತೇಜ ಮದ್ವೆ ಇದು ರಿಯಲ್, ಅದು ರಿಯಲ್ ಮದ್ವೆನೆ. ಆದ್ರೆ ನಿಮ್ ಅಜ್ಜಿ ತಾತ ಆದ್ರೆ ನೆಕ್ಸ್ಟ್ ನಿಮ್ದೇನಾ? ನನ್ಗೆ ಗೊತ್ತಾಯ್ತು ಇವಾಗ ತಾನೇ ಆಂಟಿ ಎಲ್ಲ ಹೇಳ್ಬಿಟ್ರು. ಅಯ್ಯೋ ನನ್ ಬ್ಲಾಗ್ ಅಲ್ಲಿ ನೋಡೋ ಜನಗಳಿಗೆ ಗೊತ್ತಿರ್ತದೆ. ನಾನು ಮೋಸ ಮಾಡ್ತವ್ರು ಇವ್ರು, ನನ್ ನಿಜ ಏನು ಅಂತ. ಗೈಸ್ ಸಂಧ್ಯಾ ಅವ್ರದ್ದು ತೇಜ ಅವ್ರದ್ದು ಮದ್ವೆ ಯಾವಾಗ? ಗೈಸ್ ಅಪ್ಪಿದು ಶರತ್ತದು ಮದ್ವೆ ಯಾವಾಗ ಅಂತ ಆಗಲ್ಲ. ಆಂಟಿ ಅಂತಾರೆ, ಆಂಟಿ ಮದ್ವೆ ಯಾವಾಗ ಅಂತ. ಗೈಸ್ ಅಪ್ಪಿಗೆ ಇನ್ನೊಂದು ವರ್ಷದಲ್ಲಿ ಮದುವೆ ಮಾಡಿ ಕಳಿಸ್ತಾರೆ. ನಂಗೆ ಇನ್ನು ನಮ್ಮ ಅಣ್ಣಂದೇ 4-5 ವರ್ಷ ಮದುವೆ, ಆಮೇಲೆ ನೆಕ್ಸ್ಟ್ ನಂದು ಒಂದು 5-6 ವರ್ಷದ ಮದುವೆ. ನಿಮ್ದಾದ್ರೆ ನೋಡ್ರಿ ತೇಜ ಅವ್ರದ್ದು ನಿಮ್ದು ಸೂಪರ್ ಮ್ಯಾಚಿಂಗ್. ಆಲ್ರೆಡಿ ಒಂದು ಕ್ರಿಯೇಟ್ ಮಾಡ್ಬಿಟ್ಟಿದ್ದೀರಲ್ಲ ಒಂದು ವೈಬು, ನೀವು ಮದುವೆ ವೈಬು. ಅಮ್ಮ ಬಾಯ್ ಅಮ್ಮ. ಓಯ್ ಇದು ನೀವು ಸ್ವಲ್ಪ ಉದ್ದ ಆಗ್ರಿ ನೋಡ್ರಿ, ಅಪ್ಪಿ ಎಷ್ಟು ದೊಡ್ಡದಾಗಿ ಕಾಣಿಸ್ತಾಳೆ. ನೀವು ಇಷ್ಟು ಕುಳ್ಳುಕಿದ್ರೆ ಎಲ್ರಿ ಕಾಣಿಸ್ತೀರಾ? ಚಿರು ಬಾಯ್ ಮಗ. ನಿತ್ಯ ಅವ್ರ ತರ ಉದ್ದನಾದ್ರೂ ಇರ್ರಿ, ಸರಿ ನಿಮ್ಮ ಅಮ್ಮನ ತರ ಉದ್ದನಾದ್ರೂ ಇರ್ರಿ, ಅಲ್ಲಿ ಕಾಣಿಸೋದೇ ಇಲ್ವಲ್ರಿ. ಬಾಯ್ ಬಾಯ್. ಗೈಸ್ ನೋಡಿ ಗೈಸ್, ಇವರು ತಮ್ನೇಲ್ಗೆ ಎಂತೆಂತ ಪೋಸ್ಟ್ ಕೊಡ್ತಾರೆ ನೋಡ್ರಿ. ಬ್ರೋ ಬಾಯ್ ವ್ಲಾಗ್ ಟು ಬಾಯ್ ಮೈ ವ್ಲಾಗ್. ಬಾಯ್ ಬಾಯ್ ಟಾಟಾ ಬಾಯ್ ಬಾಯ್. ಹಾಕದಾಗ್ತೀರಾ ಸ್ವಲ್ಪ ಹೈಪ್ ಕೊಡದೆ ಸಿಂಪಲ್ ಆಗಿ ಹಾಕಿ. ಓಕೆ ತಮ್ಮ ಬಾಯ್ ಬಾಯ್ ಟಾಟಾ. ತೇಜಸ್ ಅವ್ರು ಇದ್ದಿದ್ರೆ ನನ್ಗೊಂದು ಕಂಟೆಂಟ್ ಆಗಿರೋದು. ಗೈ ಶೂಟ್ ಎಲ್ಲ ಮುಗೀತು, ಇವಾಗ ಅಪ್ಪಿಗೆ ಒಂದು ಟಾಸ್ಕ್ ಕೊಡಬೇಕು. ಬನ್ನಿ, ಆ ಟಾಸ್ಕು ಸಿಕ್ಕಾಪಟ್ಟೆ ಸಕ್ಕದಾಗಿರ್ತದೆ. ಎಷ್ಟು ರೂಪಾಯಿ ಪಾರ್ಕಿಂಗ್? 1 ಅವರ್ 50, 2 ಅವರ್ 70, 3 ಅವರ್ 80. ಸರಿ ಅಣ್ಣ ಆಯ್ತು. ಬೋರ್ಡ್ ಹಾಕಿದ್ದಾರೆ ಬರಷ್ಟ್ಯಾ ಗೈಸ್. ಈ ಒಂದು ಲುಲ್ಲು ಮಾಲ್ಗೆ ಬಂದವೆ ಬೆಂಗಳೂರಲ್ಲಿ, ಪಾರ್ಕಿಂಗ್ ನೋಡಿ ಎಷ್ಟು ರೂಪಾಯಿ ಚಾರ್ಜ್ ಮಾಡ್ತಾರೆ ಅಂತ. ಗೈಸ್ ನಾ ಬೆಂಗಳೂರಿಗೆ ಬಂದಾಗೆಲ್ಲ ಸುತ್ತ ನೋಡ್ಕತ್ನಿ ಕಾರ್ ನಿಲ್ಸ್ಬಿಟ್ಟು, ಎಲ್ಲಾರ ನನ್ನ ಮಕ್ಕಳು ಯಾವನಾರ ಟಚ್ ಮಾಡ್ಬಿಟ್ಟಿದ್ದಾರೆ, ಎಲ್ಲಾರ ಕೆರೆದ್ಬಿಟ್ಟವ್ರ ಅಂತ. ಬೆಂಗಳೂರಲ್ಲಿ ಓಡಿಸ್ಬೇಕಾದ್ರೆ ಸಿಕ್ಕಾಪಟ್ಟೆ ಹುಷಾರಾಗಿ ಓಡಿಸ್ಬೇಕು. ಇಲ್ಲಿ ಯಾರೋ ಒಬ್ಬ ಕಳ್ಳ ಹೋಯ್ತವನೇ ಬ್ರಾ. ಮಾಸ್ ತೆಗೀರಿ ಬ್ರಾ. ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಒಂದ್ ಡೈಲಾಗ್ ಹೊಡಿರಿ ಸಾಕು, ನೀವು ಜನ ಕಂಡು ಕಮೆಂಟ್ ಹಾಕ್ಲಿ. ನಿಮ್ಮ ಮಾಸ್ಕ್ ಹಾಕೊಂಡೆ ಇರಿ. ಮಾಸ್ಕ್ ಮ್ಯಾನ್ ಅದೇ ನಿಮ್ ಫೇಮಸ್ ಡೈಲಾಗ್ ಹೊಡಿರಿ ಬ್ರಾ, ಕಂಡಿಡಿಲಿ ಜನ ಕಮೆಂಟ್ ಅಲ್ಲಿ. ಹಲೋ ಅಮ್ಮ ನೋಡಿ ಪಕ್ಕ ಕಂಡಿಡ್ತಾರೆ. ನಾವಿವಾಗ ಲುಲ್ಲು ಮಾಲ್ಗೆ ಬಂದವೆ. ಒಂದು ಟಾಸ್ಕ್ ಅದೇ ಅಪ್ಪಿಗೆ, ಅದ್ ಹೆಂಗ್ ದಬಾಕಳ ಕಾಣೆ. ನನ್ನ ಲೈಫಲ್ಲೇ ಫಸ್ಟ್ ಟೈಮು ಈ ಪಾರ್ಟಿ ದೊಡ್ಡ ಮಾಲ್ಗೆ ಬಂದಿರೋದು. ಇಲ್ಲಿ ನೋಡಿ ಇಷ್ಟೊಂದು ದೊಡ್ಡ, ನೀನು ಫಸ್ಟ್ ಸತಿಯೇ ನೀವು ನೋಡಿ, ಸಿಕ್ಕಾಪಟ್ಟೆ ದೊಡ್ಡ ಮಾಲ್ ಅನ್ಕೊಳ್ರಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಲುಲ್ಲು ಮಾಲ್. ಗೈಸ್ ನಾವಿವಾಗ ಲುಲ್ಲು ಮಾಲ್ ಅಲ್ಲವಿ. ಅಪ್ಪಿಗೆ ಅಪ್ಪಿ ಇದೊಂದು ದೊಡ್ಡ ಟಾಸ್ಕ್. ನೀನು ದೊಡ್ಡ ಮಾಲ್ಗೆ ಬಂದಿದೆ, ಸೊ ದೊಡ್ಡ ಟಾಸ್ಕ್ ಕೊಡ್ತೀನಿ. ಇದಕ್ಕೆ ಪ್ರೈಸ್ ಮನಿನೂ ಸಿಕ್ಕಾಪಟ್ಟೆ ದೊಡ್ಡದಾಗಿ ಇರ್ತದೆ. ನೀನೇನಾದ್ರೂ ಇಲ್ಲಿರೋ ಮಾಲಲ್ಲಿ ಯಾವ್ದಾದ್ರು ಒಂದು ಮಾಲಲ್ಲಿ ಅದು 5 ರೂಪಾಯಿದೇ ಆಗಿರ್ಲಿ 10 ರೂಪಾಯಿದೇ ಆಗಿರ್ಲಿ, ಒಂದು ಫ್ರೀ ಆಗಿ ಒಂದು ವಸ್ತು ಇಸ್ಕೊ ಬಂದ್ರೆ ನಿಂಗೆ 5,000. ಓಕೆನಾ? ಒಂದು ಫ್ರೀ ಆಗಿ ವಸ್ತು. ಓಕೆನಾ? ಇಲ್ಲ ಸರಿ, ಇಲ್ಲಿ ಇಸ್ಕೊಳಕ್ಕಾಗಿಲ್ಲ ಅಂದ್ರೆ ಯಾವ್ದಾರ ವ್ಯಕ್ತಿ ಹತ್ರ ಹೋಗ್ಬಿಟ್ಟು, ಯಾವ್ದಾರ ಹುಡುಗನ ಹತ್ರ ಹೋಗ್ಬಿಟ್ಟು, ಅಂಗಡಿಗಳಲ್ಲಾದ್ರೆ ಒಂದೇ ವಸ್ತು, ಯಾವ್ದಾರ ಹುಡುಗನ ಹತ್ರ ಹೋದ್ರೆ 2 ವಸ್ತುಗಳು, ಅಂದ್ರೆ 2 ಹುಡುಗರ ಹತ್ರ ಹೋಗ್ಬಿಟ್ಟು 2 ವಸ್ತುಗಳನ್ನ ಇಸ್ಕೊಬರ್ಬೇಕು. ಹುಡುಗನ ಹತ್ರ ಇಸ್ಕೊದ್ಯಾ, ಶಾಪಲ್ಲಿ ಇಸ್ಕೊದ್ಯಾ, ನಿನಗ್ ಬಿಟ್ಟಿದ್ದು. ಯುವರ್ ಟೈಮ್ ಸ್ಟಾರ್ಟ್ಸ್ ನಾವು. ಇವಾಗ್ಲಿಂದ 10 ನಿಮಿಷ ಕೊಡ್ತೀನಿ ಅಷ್ಟೇ ನಿಂಗೆ. ಟೈಮರ್ ಸ್ಟಾರ್ಟ್ ಮಾಡ್ತವನಿ. ಕೇಳ ಇಲ್ಲೇ ಕೇಳ, ಇಲ್ಲೇ ಸಣ್ಣ ಪುಟ್ಟ ವಸ್ತುಗಳಿರೋದು. ಲೇ ನೀನ್ ಏನೇ ನೀನು ಅಲ್ಲಿ ಒಂದ್ ಸಣ್ಣ ಟಾಸ್ಕ್ ನಮ್ ಗೂಳಿ ಕೊಟ್ಟಿದ್ರೆ ಇಷ್ಟೊತ್ತಿಗೆ ಮಾಡಿ ಮುಗ್ಸಾಕ್ಬಿಡೋ. ನಂಗೆ ಬ್ರಾ ನಿಮ್ ಕೊಟ್ಟಿದ್ರೆ ಮಾಡ್ತಿದ್ದೀರಾ ಬ್ರಾ?
ಅಯ್ಯ ಇಲ್ಲೇ ಬ್ರಾ ಒಂದು ಅಲವಮ್ಮ ಅಂತ ಜ್ವರ ಕಿರ್ಚಿವ್ರ ಏನಾಗಲ್ಲ ಕಿರ್ಚಿವ್ರ ಅಪ್ಪಿ ಹೋಗಿ ಕೇಳದ್ ಕೇಳ್ತೀಯ ಹುಸಿ ದೊಡ್ಡದೇ ಕೇಳು ಕನ್ನಡ ಬರುತ್ತಾ ನನ್ಗೆ ಇದನ್ನ ಕೊಡ್ತೀರಾ? ಅದು ಫ್ರೀಯಾಗಿ ಕೇಳ್ತಾ ಇರೋದು, ಕಾಸು ಗೀಸ್ ಕೊಡೋದು ಇವಳು. ಏನ್ ಪ್ರೈಸ್ ಇದು? ಅಯ್ಯಯ್ಯೋ 250 ರೂಪಾಯಿ ಜೋಡಿ. 250 ರೂಪಾಯಿ ಜೋಡಿ ಅಂತೆ ಬಾರೋ. ಇಲ್ಲೇ ಅತಿ ಕಮ್ಮಿ ಬೆಲೆಯಲ್ಲಿ ಸಿಗೋದಂದ್ರೆ ಇದು ಒಂದೇ ಅನ್ಸುತ್ತೆ ನನ್ನ ಪ್ರಕಾರ ಈ ಮಾಲಲ್ಲಿ ಪೂರ್ತಿ. ನಿಂಗೆ ನಾಚ್ಕೊಂಡಿದ್ರೆ ಟೈಮ್ ಮುಗ್ದೈತಿದೆ, ಯಾವಾಗಲೂ 2 ನಿಮಿಷ ಆಗಿರ್ಬೇಕು. 2 ನಿಮಿಷ 7 ಸೆಕೆಂಡ್ ಆಗ್ಬಿಟ್ಟದೆ. ಅವ್ರು ಕೊಟ್ಟಿದ್ದನ್ನು ವಾಪಸ್ ನಾವೇ ಇಟ್ಕೋಬೇಕಾ? ಅವ್ರು ಕೊಟ್ಟಿದ್ ವಾಪಸ್ ನೀನೇ ಮಡಿಕೋಬೇಕು. ಇನ್ ಸುಮ್ನೆ ಅವ್ರ ಹತ್ರ ಪೆನ್ ಕೇಳಿ ವಾಪಸ್ ಇಸ್ಕೊಬಿಡಕ. ಕನ್ನಡ ಬರುತ್ತಾ? ಹಿಂದಿ ಅವ್ರ ತಾವ್ ಇಸ್ಕೊಳಂಗಿಲ್ಲ, ಕನ್ನಡ ತಾವೇ ಇಸ್ಕೋಬೇಕು. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ. ಅಪ್ಪಿ 3 ನಿಮಿಷ ಆಯ್ತು ಕಣೆ. ಆಗೋಯ್ತಾ? 3 ನಿಮಿಷ ಆಯ್ತು ಗೈಸ್. ಇವಾಗ ಅಪ್ಪಿ ಕೇಳಕ್ ಹೋಯ್ತವಳೆ ಫ್ರೀಯಾಗಿ ಒಂದು ವಸ್ತು, ಅದು ಮಾಲಲ್ಲಿ ಇಸ್ಕೋಬೇಕು. ಸಿಕ್ಕಾಪಟ್ಟೆ ಕಷ್ಟ. ನೀನ್ ಹಿಂಗಾದ್ರೆ ನನ್ಗೇನ್ ಒಯ್ತದ ಟೈಮ್. ಕನ್ನಡ ಬರುತ್ತಾ? ನನ್ಗೆ ಯಾವ್ದಾದ್ರು ಚಿಕ್ಕ ಇಯರಿಂಗ್ಸ್ ಕೊಡ್ತೀರಾ? ಫ್ರೀಯಾಗಿ ಕೇಳ್ತವಳೆ ಅಕ್ಕ, ಕಾಸಿಲ್ಲ. ಅಂದ್ರೆ ಚಿಕ್ಕದ್ ಯಾವ್ದಾದ್ರು ಇದ್ರೆ ಕೊಡಿ ಪ್ಲೀಸ್. ಕೊಡ್ಬೇಡಿ ಕಣಕ. ಅಕ್ಕ ಗಂಡೆಗ್ಲಿಗೂ ಕೊಡ್ತೀರಾ? ಏನಪ್ಪ ಬಿಟ್ಟಿ ವಾಲೆ ಹೊಡೆದಾಕ್ಬಿಟ್ಟೆ. ಬಿಟ್ಟಿ ಇಸ್ಕತೆ ಇರೋದು, ಅದ್ರಲ್ಲೂ ಸೆಲೆಕ್ಷನ್. ಅಕ್ಕ ಇದು ತಗೋತೀನಿ ಅಂದ್ರೆ ಎಷ್ಟಾಯ್ತದೆ? ಹಳ್ಳಿಗೆ 140 ರೂಪಾಯಿ ಅಂತೆ. ಮಾಲ್ ಅಲ್ವಾ, ಕೊಡ್ಬೇಕು. ಅಕ್ಕ ನೀನ್ ಥ್ಯಾಂಕ್ ಯು ಹೇಳಿ ನಂಗಲ್ಲ. ಗೈಸ್ ಕಂಪ್ಲೀಟ್ ಮಾಡ್ಬಿಟ್ಲು, ಕಿತ್ತೋದವಳು 5 ನಿಮಿಷ ಮಾಡ್ಬಿಟ್ಲು. ಇವಾಗ 5 ನಿಮಿಷ ಅಲ್ವಾ? ವೇಟ್ ಇನ್ನು ಟೈಮ್ ನಿಂತ್ಕೋ. ಇವಾಗ 5 ನಿಮಿಷದಲ್ಲಿ ಕಂಪ್ಲೀಟ್ ಮಾಡಿದ್ಯಲ್ವಾ? ಇವಾಗ ನಾನು ನಿಂಗೆ 5,000 ಕೊಡ್ತೀನಿ. ಅದನ್ನ 5 ನಿಮಿಷಕ್ಕೆ ಕಲ್ತ್ ಮಾಡ್ಬೇಕು. 5 ನಿಮಿಷ ಅದಂಗೆಲ್ಲ ಇದು ಟಾಸ್ಕ್. ಮುಂಚೆ ಹೇಳ್ಬೇಕಿತ್ತು. ಜೋಡಿ ಐತೆ, 6 ಐತೆ, ಲೂಯಿಸ್ ಐತೆ, ಏನೇನೋ ಅದೇ. ನೀನು ಮುಂಚೆನೆ ಹೇಳಿದ್ರೆ ನಾನು ಆಗಲ್ಲ ಅಂತ. ಇದು ಟಾಸ್ಕ್ ಕಣೆ, ಹಿಂಗೆ ಇದು. ಬಿಟ್ಟಿ ವಾಲೆ ಹೊಡೆದಾಗ್ತಿಲ್ಲ, ಅವಕ್ಕೂ ಕೊಡಂಗಿಲ್ಲ, ವಾಪಸ್ ನೀನೇ ಮಡಿಕೋಬೇಕು. ಇವಾಗ 5,000 ಕೊಡ್ತೀನಿ, ಅದನ್ನ 5 ನಿಮಿಷಕ್ಕೆ ಖರ್ಚು ಮಾಡ್ಬೇಕು. ಅಕ್ಕ ಶರತ್ ಕನ್ನಡಿಗ ಅಂತ ತುಮಾರ ಬರ್ತದೆ ನಿಮ್ ವಿಡಿಯೋನ. ಗೈಸ್ ನಮ್ಮ ಅತ್ತೆನ ಒಪ್ಪಿನಿ ಎಂತ ಕಳ್ರು ಅಂದ್ರೆ ನಮ್ ಗೂಳಿನ ಮಾತ್ರ ಅಂತ ಕಳ್ಸಿರೋದು ಅಲ್ಲಿಗೆ. ಇವರು ಮೋಸ್ಟ್ಲಿ ಜೂಡಿಯೋದಲ್ಲಿ ಬಟ್ಟೆ ಹುಡುಕ್ತವ್ರೆ 5 ನಿಮಿಷಕ್ಕೆ ಏನೇನ್ ಶಾಪಿಂಗ್ ಮಾಡ್ಕೊಬಿಡುಮ ಅಂತ. ಎಂತ ತಲೆ ನೋಡ್ರಿ ಇವ್ರದ್ದು. ಅಲ್ಲ ಅವ್ವ ಮಗಳು ಎಂತ ಕಳ್ಳಿರು ನೀವು ಅಂದ್ರೆ. ಅಲ್ಲ ಹೆಂಗ್ ಹುಡುಕತ್ತವ್ರು ನೋಡಿ ಆಚೆ ಬರಲ್ಲ. ಅಯ್ಯೋ ಅಕ್ಕ ನನ್ ಗೊತ್ತಾಯ್ತು. ಅತ್ತೆ ನೀ ಏನ್ ತಲೆ ಓಡಿಸಿದ್ಯತೆ, ಬಾ ಆಚೆಗೆ. ಬನ್ನಿ ಆಚೆಗೆ ಬನ್ನಿ. ಅದು ಆನ್ ಸ್ಪಾಟ್ ಅಲ್ಲಿ ಮಾಡ್ಬೇಕು. ಇವಾಗ ಅಪ್ಪಿ ಕೈಗೆ 5,000 ನೀನೇ ಇಟ್ಕೊ, ಲಾಸ್ಟ್ ಅಲ್ಲಿ ನೀನೇ ಪೇ ಮಾಡು. ಗೈಸ್ ಟೈಮ್ ಸ್ಟಾರ್ಟ್. ನುಗ್ಬೇಕು. ಎಷ್ಟು ಸಾವಿರ ಹೇಳ್ತಾರೆ ಗೊತ್ತಿಲ್ಲ. ಒಂದ್ ಹ್ಯಾಂಡ್ ಬ್ಯಾಗ್ಗೆ ನೀನ್ 5,000 ಖಾಲಿ ಅನ್ಕೋ. 3,400 ಬೇಡ. ನುಗ್ಗು. ನಾನೇ ಕ್ಯೂರಿಯಾಸಿಟಿಯಿಂದ ಬರ್ತಿದ್ದೀನಿ. ನಿಮ್ಗೇನೆ ಇಲ್ಲ, ನಿಮ್ ಅಣ್ಣಗೆ ಏನಾದ್ರು ಕೊಡ್ತೀಯಾ? ಶರ್ಟು ಗುಳೆ ಏನಪ್ಪ ಶರ್ಟ್ ಇಲ್ಲೇ ಹೊಡೆದಾಕ್ಬಿಟ್ಟೆ. ಬಿಟ್ಟಿ ಶರ್ಟು ತೆಗ್ದೆಲ್ಲ ನಿಮ್ಮ ಅಣ್ಣನ ತಲೆ ಮೇಕಾಕೋ. ಈ ತರ ಹಾಕತ್ತೀಯನೋ ನೀನು? ಚೆನ್ನಾಗಿದೆ. ಎಕ್ಸೆಲ್ ತಾನೆ ಗೈಸ್. 1.5 ನಿಮಿಷ ಆಯ್ತು. ನಾನು ಹಾಕಲ್ಲ ಆ ತರ. ನೀನು ಹಾಕಬಹುದು. ಸೈಜ್ ಏನೇ ನಿಂದು? ಯಾವ್ದೋ ಇಟ್ಕೋಬಾರೋ. ಇಲ್ಲ ಕಣ್ ಹೇಳ, 26 ಐತೆ. ಎಷ್ಟು ನಿನ್ ಸೈಜ್ ಕರೆಕ್ಟ್ ಹೇಳು. ನಂದು 30 ತಗೋ. 2 ನಿಮಿಷ ಆಯ್ತು. ಹುಡ್ಕೆ ಎಷ್ಟು ಬಿಲ್ ಎಷ್ಟೈತಿ ನೀನ್ ಲೆಕ್ಕ ಹೋಗೋಳೆ. ಚಪ್ಪಲಿ ತಗೊಳಕ್ ಹೋಗೋಳೆ. ಸೈಜ್ ನಾನು 38. ಗೈಸ್ ಅವ್ರ ಅಮ್ಮ ಗೋಳಿ 4 ಜನ ಒಟ್ಟಿಗೆ ಶಾಪಿಂಗ್ ಮಾಡ್ತಾವ್ರೆ. ಬೇಗ ತಗೊಳ್ಳೆ. ಇನ್ನೊಂದು 1.5 ನಿಮಿಷ ಐತೆ ಅಷ್ಟೇ. ಬರೀ 1.5 ನಿಮಿಷ ಅಷ್ಟೇ. ಒಂದು ಕಾಲ್ ನಿಮಿಷ ಆದ ಅಷ್ಟೇ ಬರೀ. ಗೈಸ್ ಇಲ್ಲಿ ವಿಡಿಯೋ ಮಾಡಬೇಡಿ ಅಂತ ಹೇಳ್ತವ್ರೆ. 4 ನಿಮಿಷ ಆಗದೆ ಟೈಮ್ ಬಂದು. ಇನ್ನೊಂದು ನಿಮಿಷ ಟೈಮ್ ಕೊಡ್ತೀನಿ. ಇಲ್ಲೇ ಟೈಮರ್ ಆನ್ ಮಾಡ್ಬಿಟ್ಟು ಕೊನೆಗಳು ಎಷ್ಟು ತಗೊಂಡ್ರು ಅಂತ ಅಂದ್ಬಿಟ್ಟು ತೋರಿಸ್ತೀನಿ ನಿಮ್ಗೆ. ಇವಾಗ ಯಾವ್ದೋ ಒಂದು ಪ್ಯಾಂಟ್ ತಗೋತಾವಳೆ. ಓಕೆ ಆಯ್ತು ಈ ಪ್ಯಾಂಟು ಜಲ್ದಿ. ಇನ್ನೇನು ಇನ್ನೊಂದು 50 ಸೆಕೆಂಡ್ ಅದೇ ಅಷ್ಟೇ. ಬರೀ ಮುಗ್ದೋಯ್ತು ಟೈಮು. ಬೇಗ ಗೈಸ್ ಇಲ್ಲಿ ನೋಡಿ ನಮ್ ಗೂಳಿ ಇಷ್ಟು ಶಾಪಿಂಗ್ ಮಾಡಿ ಇಟ್ಕೊಂಡವನೆ. ಅದೇ ಅವಳು ನಿನ್ ಕೈಲಿ ಇಡ್ಸವಳೆ ಅಷ್ಟೇ, ನೀನೇನು ಮಾಡಿಲ್ಲ. ಟೈಮ್ ಇನ್ನೇನು ಮುಗಿತಾ ಇದೆ. ಅವಳು ಇಷ್ಟು ಶಾಪಿಂಗ್ ಮಾಡೋಳೆ. ಗೂಳಿ ಮರಿ ಒಂದು ಪ್ಯಾಂಟ್ ಎತ್ಕೊತವನೆ ಗ್ಯಾಪಲ್ಲಿ ಅವಳ ಕಾಸಲ್ಲಿ. ಇದೇ ಪರ್ಫೆಕ್ಟ್ ಸೂಟು. ಎತ್ಕೊ ಮಗ, ಏನಾಗಲ್ಲ. ಒಂದು ಶೂ ಎತ್ಕೊಳಕ್ ಹೋಯ್ತವನು. ಇವಾಗ ನಮ್ಮ ಗೂಳಿ ಮರಿನ 5,000 ಶಾಪಿಂಗ್ ಅಲ್ಲಿ. ಇವಾಗ ನಮ್ಮ ಗೂಳಿ ಮರಿ ಅವರು ಶೂ ಶಾಪಿಂಗ್ ಮಾಡುತ್ತಿದ್ದಾರೆ. ಗೈಸ್ ಇನ್ನೇನು ಮುಗೀತು ಟೈಮ್ ಅಪ್ ಕಣಪ್ಪ. ಇಷ್ಟೇನು ತಗೊಳಂಗಿಲ್ಲ. ಅಪ್ಪಿ ಎಲ್ಗೋದ್ಲಪ್ಪ. ಒಬ್ಬ ಮಕ್ಳೇ. ಗೈಸ್ ಟೈಮ್ ಅಪ್ 5 ನಿಮಿಷ
11 ಸೆಕೆಂಡ್ ಆಗದೆ ಟೈಮ್ ಅಪ್. ಇವಾಗ ಎಷ್ಟು ತಗೊಂಡಿದ್ಯಾ ಅಷ್ಟರಲ್ಲಿ? ಬಾ ಎಷ್ಟಾಗದೆ ನೋಡು, ಬಿಲ್ ಹಾಕ್ಸದ ಬಾ. ಇವಾಗ ಇವಳು 2 ಇಟ್ಕೊಂಡವಳೆ, ಇಷ್ಟ್ರ ಮೇಲೆ ಏನೂ ತಗೊಳಂಗಿಲ್ಲ. ಓಕೆ, ಗೂಳಿ ಒಂದು ಪ್ಯಾಂಟು ಆಮೇಲೆ ಒಂದು ಜೊತೆ ಶೂ 300 ರೂಪಾಯಿಂದ ಎಲ್ಲ ಡೀಲ್ ಮಾಡ್ಕೊಂಡ ಗೂಳಿನೂ. ಗೈಸ್ ಇವಾಗ ಬಿಲ್ಲಿಂಗ್ ಕೌಂಟರ್ ಹತ್ರ ಬಂದವಳೆ, ಬಿಲ್ ಹಾಕ್ಸ್ಬಿಟ್ಟು ನೋಡ್ಬೇಕು ಎಷ್ಟಾಗದೆ ಅಂತ. ಬಿಲ್ ಏನಾರ 5,000 ಮೇಲೆ ದಾಟಿದ್ರೆ ಏನು ಸಿಗಲ್ಲ, ನೀವಿಬ್ರಿಗೂ ಏನು ಸಿಗಲ್ಲ. ಅಪ್ಪಿ ಕೊಡೋದಲ್ಲ, ಏನು ಸಿಗಲ್ಲ ನಿಮ್ಮಿಬ್ರಿಗೂ. ಇನ್ನು ಮಿಕ್ಕಿದ್ರೆ ಏನೇನ ಇನ್ನು ದುಡ್ಡು ಮಿಕ್ಕಿದ್ರೆ ಅದ್ ನಂಗೆ. ಬಿಲ್ ಬಂದು 5,153 ರೂಪಾಯಿನ ಆಗದಂತೆ. ಪಾಪ ಅದು ನಮ್ ಗೂಳಿನ ತಗೊಂಡವನಲ್ಲ, ಸೊ ಕೊಟ್ಟಿದ್ನ ವಾಪಸ್ಸು ಇವಳ ಮೇಲೆ ಎಕ್ಸ್ಟ್ರಾ ಕೇರ್ ಅಂತ ಏನಿಲ್ಲ, ಕೊಟ್ಟಿದ್ನ ವಾಪಸ್ ಇಸ್ಕೊಬಾರ್ದು ಅಂತ ರೀಸನ್ಗೆ 5,153 ರೂಪಾಯಿ ಆಗದೆ. ಫುಲ್ ಪೇ ಮಾಡ್ತೀನಿ. ಫುಲ್ಲು ಪ್ಯಾಕ್ ಆಗಿ ಬಿಲ್ಲು ಆಗೈತು. ಇವಾಗ ಇದನ್ನ ಅಪ್ಪಿ ಕೈಲಿ ಕೊಡಮ್ಮ. ತಗೊಳಮ್ಮ, ಖುಷಿಯಾ? ಏ ವೆಲ್ಕಮ್. ನಲ್ಲಿತಾಳ ಹಂಗೆ ನಿಂತಿದ್ದ ಜಾಗದಲ್ಲೇ. ಟೋಟಲ್ ಬಿಲ್ ಬಂದು 5,248 ರೂಪಾಯಿ ಆಗದೆ. ನಮ್ಮ ಕೆಂದೊಂದು ಆ್ಯಡ್ ಆಗದೆ, ಇದರಲ್ಲಿ ಬರೀ ಅಪ್ಪಿದ್ ಮಾತ್ರ ಆ್ಯಡ್ ಆಗಿಲ್ಲ. 5,000 ಅವರು 5,153 ಅಂದರು. ಅದಾದ್ಮೇಲೆ ತಿರ್ಗಾ ಏನೋ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ರು, ಅದು ಎಂತಕ್ಕೆ ಆ್ಯಡ್ ಮಾಡ್ಕೊಂಡು ಹೋಗಿ ಕಾಣೆ ಮುಂಡೆವು ಅಷ್ಟೇ ಮುಗೀತು. 5,248 ಕೊಡ್ಸಿಕ್ಕೆ ಇದ್ಕೊಳ್ಳೋದು ಬೇಡ ಅನಿಸ್ತು. 248 ರೂಪಾಯಿಗೆ ಏನಕ್ಕೆ ಹಂಗೆ ಮಾಡೋದು ಮೋಸ ಅಂದ್ಬಿಟ್ಟು ಅದನ್ನು ಕೊಟ್ಬಿಟ್ಟೆ. ನಾನು ಮಾಡಿದ ತಪ್ಪೋ ಸರಿನೋ ನೀವೇ ಕಮೆಂಟ್ ಮಾಡಿಬಿಡಿ ಅಷ್ಟೇ. ಇವಾಗ ಲುಲ್ಲು ಮಾಲ್ಗೆ ಬಾ ಹೇಳಿ ನಮ್ಮ ಅಟ್ಟಿಗೆ ಹೋಗೋ ಸಮಯ. ಇವಾಗ ಮಾಲಲ್ಲಿ ಜೋರಾಗಿ ಗೂಳಿ ಅಂತ ಹೋಗ್ತೀನಿ ನೋಡಿ. ಗುಳೆ ಹೆಂಗೆ ಗುಳೆ ಹೆಸರಿಗೆ ಕಾಸು. ಗೈಸ್ ನಮ್ಮ ಯಶ್ ಗೌಡ ಅವರು ಬ್ರಾ, ಲವ್ ಯು ಬ್ರೋ. ಸಿಗೋಣ ಮತ್ತೆ. ಓಕೆ ಬ್ರಾ, ಹುಷಾರಾಗಿ ಹೋಗಿ. ನೀವು ಹುಷಾರು ಬ್ರೋ. ಮನೆಗೆ ಹೋಗ್ಬಿಟ್ಟು ಒಂದು ಮೆಸೇಜ್ ಹಾಕಿ. ಓಕೆನಾ? ಬಾಯ್ ಬ್ರಾ, ಲವ್ ಯು. ಗೈಸ್ ನಾನು ಅತ್ತೆ ಅಪ್ಪಿ ನಮ್ಮ ಗುಳಿ ಮರಿ ಎಲ್ಲ ಬೆಳಿಗ್ಗೆ ತಿಂದಿದ್ದು, ಅವಾಗ್ಲಿಂದ ನೋಡಿ ಊಟ ಮಾಡಿಲ್ಲ. ಇವಾಗ 10 ಗಂಟೆ ಆಗೋದು ಟೈಮು. ಇವಾಗ ಯಾವುದೋ ಒಂದು ಕಡೆ ಊಟಕ್ಕೆ ಅಂತ ನಿಲ್ಸ್ತೇವೆ. ಹೋಟ್ಲುಗಳೇ ಸಿಗ್ತಲ್ಲ, ಸಿಕ್ಕಿದ್ದು ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ತಿಂತೇವೆ ಅಷ್ಟೇ. ಪುಟಿ ಹೊಟ್ಟೆ ಹಸಿದ್ದವ ಬೆಳಿಗ್ಗೆ ದನ ತಿಂದಿಯಲ್ಲೇ 3 ದಿವಸಕ್ಕೆ ತಿನ್ನೋ, ಒಂದೇ ದಿವಸ ತಿನ್ಬಿಟ್ಟು ನೀನು ಹೊಟ್ಟೆ ಹಸಿದ್ದೆ ಅಂದ್ರೆ ಏನ್ ಕೊಡ್ಸೋದು? ಊಟ 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 ಊಟಕ್ಕಾಗಿ ಊಟಕ್ಕಾಗಿ ಸಿಗೋಯ್ತಳೆ. ತಿಂಡಿ 23 ಗೈಸ್ ಊಟ ಎಲ್ಲ ಮುಗೀತು. ಕೊನೆಗೂ ನೋಡಿ ನಮ್ಮ ಮೈಸೂರು ಬಂದೇ ಬಿಡ್ತು. ಲೈಟಿಂಗ್ಸ್ ನೋಡ್ಕೋ ಹಿಂಗಿಂದಾನೆ ಮೈಸೂರದು ದಸರಾ. ಅಪ್ಪಿ ಇದ್ರಾಮೇಲೆ ಲೈಟಿಂಗ್ಸ್ ನೋಡ್ ನಡಿ. ಬನ್ನಿ ಮಂಟಪ ಮದ್ಗಳು ಹಂಗೆ. ಅಯ್ಯೋ ಸಾಕ್ ಬಿಡವ, ನೀ ಮಾಡ ಭಾರಿ ದಬಾಕದ್ ಕಂಡಿವ್ ಕಣಂತ ಮೈಸೂರು ದಸರಾ ಲೈಟಿಂಗ್ಸ್ ನೋಡ್ಬಾ. ನಂಗ್ ನಿದ್ದೆ ಬಂದಿತ್ತು ಸೀರಿಯಸ್ ಆಗಿ. ಲೈಟಿಂಗ್ಸ್ ಯಾವಾಗ ಕಣ್ಣಿಗೆ ಬೀಳ್ತೋ ನಿದ್ದೆ ಉಂಟಾಯ್ತು. ಗೈಸ್ ಅಟ್ಟಿಗೆ ರೀಚ್ ಆದ. ಇವಾಗ ಮನಿ ಕಳೋ ಸಮಯ ಅಷ್ಟೇ. ನಾನು ನಮ್ಮ ಅಜ್ಜಿ ಹಟ್ಲೆ ಉಳ್ಕಟ್ನಿ, ನೈಟ್ ಆಗ್ಬಿಟ್ಟದಲ್ಲ ಅದಕ್ಕೆ. ಇಲ್ಲಿಂದ ನಾಳೆ ನಮ್ದು ಮಾರ್ಲಮಿ ಹಬ್ಬ ಮಾಡ್ಬೇಕು. ಅದಕ್ಕೆ ತಿಂಡಿ ಮಾಡಕ್ಕೆ ನಮ್ಮ ಅವ್ವ, ನಮ್ಮ ಬಿಂದು ಅಕ್ಕ, ನಮ್ಮ ಅತ್ತೆ, ಅಪ್ಪಿ, ಕೆಂದ ಎಲ್ರೂ ತುಂಬ್ಕೊ ಹೋಗ್ಬೇಕು. ಅದಕ್ಕೋಸ್ಕರ ಇಲ್ಲೇ ಉಳ್ಕೊಂಡು ನಾಳೆ ಬೆಳಿಗ್ಗೆ ಹೋಗೋದು ಅಷ್ಟೇ. ಮಾಮ್ಸ್ ವೇರ್ ಇಸ್ ನಮ್ಮ ಮಾಮ್ಸ್? ನಮಸ್ಕಾರ ಮಾಮ್ಸ್. ಮಲ್ಕೊಬಿಟ್ಟಿದ್ದೀರಾ ಮಾಮ್ಸ್? ಬರೀ ನಿಮ್ಮ ಫೇಸ್ ಅಷ್ಟೇ ತೆಗಿತಾ ಇರೋದು ನಾನು. ಗುಡ್ ನೈಟ್ ಮಾಮ್ಸ್. ಗೈಸ್ ಟಾಟಾ ಬೈ ಬೈ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸಿಕ್ಕಾಪಟ್ಟೆ ಅದೇ ಮನೆಗೆ ಹೊಡ್ತೀನಿ. ನೀವು ಟಾಟಾ ಬೈ ಬೈ. ವಿಡಿಯೋ ನೋಡ್ಕೊಂಡು ಮಲ್ಕೊಳ್ಳಿ. ಲವ್ ಯು ಜಾಸ್ತಿ. ಟಾಟಾ ಬೈ ಬಾಯ್.